ಬಂದುಬಿಟ್ಟ ಮಲ್ಲಪ್ಪ ಅಂಥೇಳಿ ನಮ್ಮೂರು ಬೇಸಿಕಲಿ ಕೋಲಾರ ರೀ. ಸೊ ನಾನೊಂದೀಗ ವಿಡಿಯೋ ಮಾಡ್ತಾ ಇದ್ದೀನಿ, ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ಬೋದು. ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ ಈ ಮೇಡಮರು ಬಂದುಬಿಟ್ಟು ಪ್ರಿಯಾಂಕಾ ಮೇಡಮ್ ಅಂತೇಳಿ. ಇವ್ರ ನಿಮ್ಮೂರು ಮೇಡಮ್? ನಮ್ಮೂರು ಮಂಕ್ನಿಂದ, ಬಾಗಲಕೋಟೆ ಡಿಸ್ಟಿಕ್, ಬಾಗಲಕೋಟೆ ತಾಲೂಕು. ಎಸ್. ನನ್ನ ಹೆಸರು ಪ್ರಿಯಾಂಕಾ ಅಂತ. ನಾನು ಇವಾಗ ನನಗೆ 1 ಇಯರ್ ಬ್ಯಾಕ್ ಬ್ರೈನ್ ಸ್ಟ್ರೋಕ್ ಅಂತ ಹೇಳಿದ್ರು ಡಾಕ್ಟ್ರು. ಅವಾಗಿನಿಂದ ಮಂತ್ಲಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಿದ್ದೆ. ಇವಾಗ 2 ಮಂತ್ಸ್ ಹಿಂದೆ ಈ ಸರ್ ಬಂದು ನನಗೆ ಆನ್ ಅಂತ ಮತ್ತೆ ಕವಚಪ್ರಾಶ್ ಅಂತ ಇವೆರಡು ಸಜೆಸ್ಟ್ ಮಾಡಿದ್ರು. ಈಗ 2 ತಿಂಗಳಿಂದ ಇದನ್ನ ಯೂಸ್ ಮಾಡ್ತಿದ್ದೀನಿ. ನನಗೆ ಈಗ ಆಕ್ಟಿವ್ನೆಸ್ ಆಗಿದೆ ಮತ್ತೆ ಹೆಲ್ತ್ ಕ್ಯೂರ್ ಅನಿಸ್ತಿದೆ ನನಗೆ. ಹಾಗೆ ಇದನ್ನೇ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ. ಎಸ್. ಸೊ 1 ವರ್ಷದ ಹಿಂದ್ಗಡೆ ಇವ್ರಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು. ಬ್ರೈನ್ ಸ್ಟ್ರೋಕ್ ಆದಾಗ ಹಾಸ್ಪಿಟಲ್ ತೋರಿಸಿದ್ರಲ್ಲ, ಡಾಕ್ಟರ್ ಏನು ಹೇಳಿದ್ರು? ಲೈಫ್ ಟೈಮ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ಸರ್ ಡಾಕ್ಟ್ರು. ನಾನು ಅದು ಹಾಗೆ ಮಂತ್ಲಿ ಟ್ರೀಟ್ಮೆಂಟ್ ತಗೊಳ್ತಾನೆ ಇದ್ದೆ ಸರ್. ಅಂದ್ರೆ ಬ್ರೈನ್ ಸ್ಟ್ರೋಕ್ ಅಂದ್ರೆ ನರಗಳೆಲ್ಲ ವೀಕ್ ಆಗಿತ್ತಾ? ಬ್ರೈನಲ್ಲಿ ನರ್ಗಳು ಬ್ಲಾಕ್ ಆಗಿದೆ ಅಂತ ಹೇಳಿದ್ರು ಸರ್. ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಂತ ಹೇಳಿದ್ರು. ಅವಾಗಿನಿಂದ ನಾನು ಅದೇ ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಇದು ಬಂದು ಈ ಪ್ರಾಡಕ್ಟ್ನ ಬ್ರೈನ್ ಸ್ಟ್ರೋಕ್ ಆದ್ಮೇಲೆ ಬೆಡ್ ರೆಸ್ಟ್ ಎಲ್ಲ ಮಾಡಿದ್ರಿ? ಹಾಂ ಸರ್. 1 ಮಂತ್ 15 ಡೇಸ್ ಅಡ್ಡಾಡಕ್ಕೆ ಬರಲಿಲ್ಲ ಸರ್. 15 ಮಂತ್ಸ್ ಗೋಡೆ ಹಿಡ್ಕೊಂಡು ಅಡ್ಡಾಡಿದೆ. 15 ಡೇಸ್ ಗೋಡೆ ಹಿಡ್ಕೊಂಡು ಅಡ್ಡಾಡ್ತಿದ್ದೆ ಸರ್. ಆಮೇಲೆ 15 ಡೇಸ್ ಸ್ಟ್ಯಾಂಡ್ ಹಿಡ್ಕೊಂಡು ಅಡ್ಡಾಡ್ತಿದ್ದೆ ಸರ್. ಆಮೇಲೆ ಬಂದ್ಬಿಟ್ಟು ಇದು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಅಡ್ಡಾಡ್ತಿದ್ದೆ ಸರ್ ಇವಾಗ. ಸೊ ಅದೇ ಬ್ರೈನ್ ಸ್ಟ್ರೋಕ್ ಆಗಿ 1 ಮಂತ್ ಪೂರ್ತಿ ಬೆಡ್ ರೆಸ್ಟ್ ಅಲ್ಲಿ ಇದ್ರು. ಅದಾದ್ಮೇಲೆ ವಾಲ್ ಹಿಡ್ಕೊಂಡು ಸ್ಟಿಕ್ ಹಿಡ್ಕೊಂಡು ತಿರುಗಾಡ್ತಾ ಇದ್ರು. ಸೊ ಏಜ್ ಎಷ್ಟು? 22 ಏಜಲ್ಲಿ ಆ ಥರ ಆಗಿತ್ತು. ಒಂದು ಬಿಗ್ಗೆಸ್ಟ್ ಸಮಸ್ಯೆ ಅಂತ ಹೇಳ್ಬೋದು. ಬಟ್ ನಾನು ಬಂದು ಇವ್ರಿಗೆ ಮೀಟ್ ಆದಾಗ ಬಿಗಿನಿಂಗಲ್ಲಿ ತುಂಬ ಅಲರ್ಜಿನ ಇತ್ತು, ವಿಪರೀತ ಕೆಮ್ಮು. ನನಗೆ ಅದು ಇರಿಟೇಷನ್ ಆಗ್ತಿತ್ತು, ತಾಲೆಯಲ್ಲಿ ಕೆಮ್ಮಿತ್ತು. ಸೊ ನಮ್ದು ಅವಾಗ ಕೆಮ್ಮಿಗೆ ಏನು ಮಾಡಿದ್ವಿ, ಒಂದು ಕವಚಪ್ರಾಶ್, ಆಯುಷ್ ವಾಶ್, ಇನ್ನೊಂದು ಕಾಪ್ನಿಲ್ ಐತಿ, 3 ಸಜೆಸ್ಟ್ ಮಾಡಿದ್ವಿ. ಕೆಮ್ಮು ಕಂಪ್ಲೀಟ್ ಕ್ಯೂರ್ ಆಯ್ತಾ? ತುಂಬ ಇರಿಟೇಷನ್ ಆಗ್ತಿತ್ತಲ್ಲ? ಎಸ್. ಅದಾದಮೇಲೆ ಇವ್ರು ಸ್ಟ್ರೋಕಿಗೆ ಒಂದು 95 ಕವಚಪ್ರಾಶ್ ಇವೆರಡನ್ನು ಸಜೆಸ್ಟ್ ಮಾಡಿದ್ದೀವಿ. ಇವತ್ತು ತುಂಬ ಆ್ಯಕ್ಟಿವ್ ಖುಷಿಯಾಗಿದ್ದೀರಾ? ಹುಷಾರ್ ಅನಿಸಿದೆ? ನೀವು ಖುಷಿ ಅನಿಸಿದೆ? ಎಸ್. ಅವ್ರ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ತುಂಬ ಖುಷಿಯಾಗಿದ್ದಾರೆ. ಅದ್ರ ಜೊತೆ ಇನ್ನೊಂದು ಪ್ರಾಡಕ್ಟ್ ಅಂತ ಹೇಳ್ಬೋದು, ಇದು ಮಹಾಭೃಂಗಾಚಾರ. ಇದನ್ನ ಯಾಕೆ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಮ್ಮ ಮಂತ್ಲಿ ಟ್ರೀಟ್ಮೆಂಟ್ ತಗೊಂಡ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ನನಗೆ ಹೇರ್ ಫಾಲ್ ಆಗಿತ್ತು ಸರ್. ಇದು ಹೇರ್ ಆಯಿಲ್, ಮಹಾಭೃಂಗರಾಜ್ ಹೇರ್ ಆಯಿಲ್ ಯೂಸ್ ಮಾಡಿದ್ರಿಂದ ಹೇರ್ ಗ್ರೋತ್ ಆಗಿದೆ ಸರ್. ಇವ್ರಿಗೆ ಡಾಕ್ಟರ್ಸ್ ತುಂಬಾನೇ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಹಾಗಾಗಿ ಅವ್ರಿಗೆ ಹೇರ್ ಫಾಲ್ ಎಲ್ಲ ಸ್ಟಾರ್ಟ್ ಆಗಿಬಿಡ್ತದೆ. ಆ ಸಂದರ್ಭದಲ್ಲಿ ಮಹಾಭೃಂಗಾಚಾರಲ್ಲಿ ಇದನ್ನು ಸಜೆಸ್ಟ್ ಮಾಡಿದ್ವಿ. ಇದನ್ನು ತೆಗೆದುಕೊಂಡ್ರೆ ಈಗ ಹೇರ್ ಫಾಲ್ ಎಲ್ಲ ನಿಂತಿದೆ, ಹೇರ್ ಗ್ರೋತ್ ಆಗಿದೆ. ಎಸ್. ಈ ಪ್ರಾಡಕ್ಟ್ ಇಂದ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. ಅದ್ರ ಜೊತೆ ಅವ್ರ ಬಾಡಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ತುಂಬಾ ಆಕ್ಟಿವ್ ಇದ್ದಾರೆ ಅಂತ ಹೇಳ್ಬೋದು. ಕಾರಣ ಸೊ ಈ ಪ್ರಾಡಕ್ಟ್ ಬಗ್ಗೆ ಭರವಸೆ ಇದೆಯಾ? ಎಸ್. ಪ್ಯಾರಲೈಸಿಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಯಾರು ಬೇಕಾದ್ರೂ ಯೂಸ್ ಮಾಡಿರಿ. ಸೊ ನಿಮ್ಗೆ ಈ ಪ್ರಾಡಕ್ಟ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂಬರ್ 8904138858. ನಿಮ್ಮ ನಂಬರ್ ಹೇಳ್ರಿ. 8197643886. ಎಸ್. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರು ಸಹ ಇವ್ರ ಲೈಫಲ್ಲಿ ಏನು ಬದಲಾವಣೆ ಅದನ್ನ ಹೇಳ್ತಾರೆ, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಕೊಡ್ತಾರೆ. ಎಸ್. ನಮಸ್ಕಾರ ಎಲ್ರಿಗೂ.